ಹಾಯ್ ಎಲ್ಲರಿಗೂ ಚಿನ್ಕುರ್ಲಿಚ್ಚಿ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಸಲಾಡ್. ಅದಕ್ಕೆ ನಮಗೆ ಬೇಕಾಗಿರೋದು ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ. ಆಮೇಲೆ ನಾನು ಸೌತೆಕಾಯಿ ಕ್ಯಾರೆಟ್ನ ಎರ್ದಿಕ್ಕೊಂಡಿದ್ದೆ. ಈಗ ನಾನು ಒಂದು ಬಾಕ್ಸ್ ತಗೊಂಡು ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಆಮೇಲೆ ಸೌತೆಕಾಯಿ ಕ್ಯಾರೆಟ್ ಎರ್ದಿಕ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈಗ ಅದನ್ನು ಹಾಕ್ಕೊಂಡಾದ್ಮೇಲೆ ನಾನು ಮೊಸರನ್ನ ತಗೊಂಡಿದ್ದೀನಿ. ಈಗ ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ನಾನು. ನೀವು ನಿಮಗೆ ಎಷ್ಟು ಬೇಕು ಅಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಕೆಲವೊಬ್ರಿಗೆ ಮೊಸರು ತುಂಬ ಇಷ್ಟ ಇರುತ್ತೆ, ಅವ್ರು ಜಾಸ್ತಿನೂ ಮೊಸರು ಹಾಕೋಬೋದು. ಈಗ ನಾನು ಉಪ್ಪು ತಗೊಂಡು ಉಪ್ಪು ಹಾಕೋತಾ ಇದ್ದೀನಿ. ನನಗೆ ಎಷ್ಟು ಬೇಕಷ್ಟು. ಉಪ್ಪನ್ನು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಉಪ್ಪು ಕಮ್ಮಿ ಹಾಕ್ಕೊಳ್ಳಿ ನೀವು. ಆಮೇಲೆ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ. ಚಿಲ್ಲಿ ಪೌಡರ್ನ ಕಮ್ಮಿನೇ ಹಾಕ್ಕೊಳ್ಳಿ ಸ್ವಲ್ಪ, ಯಾಕಂದರೆ ಚಿಲ್ಲಿ ಜಾಸ್ತಿ ಆಗೋದ್ರೆ ಒಂಥರ ಚೆನ್ನಾಗಿರಲ್ಲ ಅದು. ಸೊ ಅದಕ್ಕೋಸ್ಕರ ನೋಡಿ ಕಮ್ಮಿ ಹಾಕ್ಕೊಂಡಾಯಿತು. ಈಗ ನಾನು ಸ್ಪೂನ್ ಸೈಡ್ಗೆ ಎತ್ತಿಕ್ಬಿಟ್ಟು ಈಗ ಬಾಕ್ಸ್ ಕ್ಯಾಪ್ ಹಾಕ್ತಾಯಿದ್ದೀನಿ. ಈಗ ಬಾಕ್ಸ್ ಕ್ಯಾಪ್ ಹಾಕ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರಿಂದ ಮಕ್ಳಿಗೆ ಮನೇಲಿ ಸೌತೆಕಾಯಿ ಅದೆಲ್ಲ ತಂದ್ಕೊಟ್ಟಾಗ ತಿನ್ನೋದೇ ಇಲ್ಲ, ಈ ಥರ ಮಾಡಿಕೊಟ್ರೆ ತಿಂತಾರೆ. ಸೊ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಕಾರ್ಬನ್ ಡೈಆಕ್ಸೈಡ್, ವಿಟಮಿನ್ ಎಲ್ಲ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ನೋಡ್ತಿದ್ದಾಗೆ ತಿನ್ನಬೇಕು ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಯಾವಾಗ ತಿಂತೀನೋ ಅಂತ ಅನಿಸುತ್ತೆ. ನೋಡಿ ವಾವ್, ಯಾವಾಗ ತಿಂತೀನಿ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ. ಪ್ಲೀಸ್ ಇದನ್ನು ಟ್ರೈ ಮಾಡಿ. ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಟ್ರೈ ಮಾಡಿಬಿಟ್ಟು ಕಮೆಂಟು ಮಾಡಿ. ಥ್ಯಾಂಕ್ ಯು. ಇದನ್ನು ಟ್ರೈ ಮಾಡಲೇಬೇಕು.